ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನೋಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಲೆನಾಡಿನ ಅಕ್ಕಿ ಕಡುಬನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಹೊರಟಿದ್ದೀನಿ. ಬನ್ನಿ, ಅಕ್ಕಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಫ್ರೆಂಡ್ಸ್, ಇವತ್ತು ನಾನು ಅಕ್ಕಿನ ತಗೊಂಡು ಚೆನ್ನಾಗಿ ಅದನ್ನು ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಒಂದು 4-5 ಅವರ್ ಒಣಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಇದು ಒಣಗುತ್ತೋ ಅಷ್ಟು ಚೆನ್ನಾಗಿ ಅದು ಅಕ್ಕಿದು ರವೆ ಬರುತ್ತೆ. ಅಕ್ಕಿ ರವೆ ಹೊಡ್ಕೊಂಡಾಗ ಅಷ್ಟು ಚೆನ್ನಾಗಿ ಹುಡಿಯಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಹುಡಿಯಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಅಕ್ಕಿ ಕಡುಬು ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಒಣಗಿರೋ ಅಕ್ಕಿನ ನಾನು ಮಿಕ್ಸಿಲಿ ರವೆ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರವೆನ ಅಕ್ಕಿ ಕಡುಬು, ಅಕ್ಕಿ ತರಿ ಅಂತಾರೆ, ಇಲ್ಲ ಅಕ್ಕಿ ರವೆ ಅಂತಲೂ ಕೂಡ ಅಂತಾರೆ. ಅಕ್ಕಿ ರವೆನ ನೋಡಿ ಈ ಥರ ಮಿಕ್ಸಿಲಿ ಸ್ವಲ್ಪ ಹೊಡ್ಕೊಬೇಕು. ತೀರಾ ದಪ್ಪಗೂ ಅಕ್ಕಿ ರವೆ ಮಾಡ್ಕೊಬಾರ್ದು, ಇಲ್ಲ ತೆಳುವಾಗೂ ಮಾಡಬಾರ್ದು. ಈ ಥರ ರವೆ ಟೈಪಲ್ಲಿ ಮಾಡ್ಕೊಬೇಕು. ಆವಾಗ ರವೆ ಟೈಪಲ್ಲಿ ಮಾಡ್ಕೊಂಡ್ರೆ ತುಂಬ ಉದುರಾಗಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬಂದಿದೆ ರವೆ. ಈ ರವೆನ ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಒಣಗಿರಬೇಕು. ಒಣಗೋದು ಇಂಪಾರ್ಟೆಂಟು. ನೋಡಿ ಈ ಥರ ರವೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಉದುರಾಗಿ ರವೆ ಚೆನ್ನಾಗಿ ಬಂದಿದೆ. ಬನ್ನಿ, ಈಗ ಅಕ್ಕಿ ರವೆ ರೆಡಿಯಾಗಿದೆ. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಈ 1 ಲೋಟ ಅಕ್ಕಿ ರವೆಗೆ ನಾನು 4 ಲೋಟ ಅಕ್ಕಿ ರವೆ ತಗೊಂಡಿದ್ದೀನಿ. ಈ 4 ಲೋಟ ಅಕ್ಕಿ ರವೆಗೆ ಸೇಮ್ 1 ಲೋಟ ಕ್ವಾಂಟಿಟಿ ರವೆ ಏನು ತಗೊಂಡಿದ್ದೀರಿ ಅದೇ ಲೋಟದಲ್ಲಿ 1 ಲೋಟಕ್ಕೆ 2 ಲೋಟ ನೀರಂತೆ ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಮರಳಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ 4 ಲೋಟ ರವೆಗೆ ನಾನು 8 ಲೋಟ ನೀರು ತಗೊಂಡಿದ್ದೀನಿ. ಇದನ್ನು ತಗೊಂಡು ಚೆನ್ನಾಗಿ ಕಾಯಕ್ಕಿಡಬೇಕು. ಅದು ಕಾಯಕ್ಕಿಟ್ಟಿರೋ ನೀರಿಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಬರೀ ಕಡುಬು ತಿನ್ನೋದಾಗ ಕಡುಬು ಜೊತೆ ಉಪ್ಪು ಸ್ವಲ್ಪ ಇದ್ದರೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಕೇಳಿಲ್ವಾ, ಹಾಗೆ ರುಚಿ ಚೆನ್ನಾಗಿರುತ್ತೆ ಕಡುಬಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಈಗ ಅದನ್ನು ಉಪ್ಪು ಹಾಕಿಬಿಟ್ಟು ನೀರನ್ನು ಚೆನ್ನಾಗಿ ಮಳ್ಳಕ್ಕಿಡೋಣ. ಮುಚ್ಚಿಬಿಟ್ಟು ಇಡೋಣ ಬನ್ನಿ. ಸೊ ನೋಡಿ, ಇವಾಗ ನೀರು ಈ ಥರ ನೆಕ್ಸ್ಟ್ ಈ ಥರ ನೀರು ಚೆನ್ನಾಗಿ ಮಳ್ತಾ ಇರಬೇಕು. ನೀರು ಮಳ್ಳಿಲ್ಲ ಅಂದರೆ ಚೆನ್ನಾಗಿ ಈ ಥರ ಬಬಲ್ಸ್ ಬರ್ತಾ ಇರಬೇಕು, ಇಲ್ಲ ಅಂದರೆ ರವೆ ಚೆನ್ನಾಗಿ ಅಳ್ಳಲ್ಲ. ನೋಡಿ, ಇವಾಗ ಕುದೀತಾ ಇರೋ ನೀರಿಗೆ ರವೆನ ಹಾಕೋಣ. ಒಂದೇ ಸಲ ರವೆನ ಹಾಕಬಾರ್ದು. ಅಕ್ಕಿ ರವೆನ ಈ ಥರ ನಿಧಾನಕ್ಕೆ ಹಾಕಬೇಕು. ಹಾಕಿದ ತಕ್ಷಣ ಬಿಡಬಾರ್ದು. ಅದನ್ನು ಈ ಥರ ಮುದ್ದೆ ಕೋಲು ಅಥವಾ ಹಿಟ್ಟಿನ ಕೋಲು ಅಂತ ಇದನ್ನು ಅಂತಾರೆ. ಇದು ಹಿಂದಿನಿಂದ ಮುದ್ದೆ ತಿರುವಕ್ಕೆಲ್ಲ ಈ ಥರ ಕೋಲು ಮಾಡ್ಕೊಂಡಿರೋರು. ಸೊ ಈಗೆಲ್ಲ ಇಲ್ಲ ಅಂದರೆ ಮನೇಲಿ ಉದ್ದ ಸೌಟ್ಗಳನ್ನ ಯಾವ್ದಾರು ಯೂಸ್ ಮಾಡಿಬಿಟ್ಟು ಅದನ್ನು ತಿರುಗಿಸ್ತಾನೆ ಇರಬೇಕು. ನೋಡಿ, ಈಗ ರವೆನ ಬಿಡಬಾರ್ದು. ಬಿಟ್ಟರೆ ಅದು ಗಂಟಾಗಿ ಗಟ್ಟಿ ಆಗಿಬಿಡುತ್ತೆ ಅಲ್ಲಲ್ಲೇ ರವೆ. ಹಾಗಾಗಿ ರವೆ ಹಾಕಿದ ತಕ್ಷಣ ಇದನ್ನು ಈ ಥರ ಸರ್ಕಲ್ ಟೈಪಲ್ಲಿ ಅದನ್ನು ತಿರುಗಿಸ್ತಾನೆ ಇರಬೇಕು. ಅದು ಬಿಸಿ ನೀರು ಮಳ್ತಿರುತ್ತಲ್ವ, ರವೆ ಹಾಕಿದ ತಕ್ಷಣ ಅದು ನೀರನ್ನ ಅಬ್ಸರ್ವ್ ಮಾಡ್ಕೊಂಡು ರವೆ ಅಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ರವೆ ಅಳ್ಳುತ್ತಾ ಇದೆ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ರವೆ ಮತ್ತು ನೀರು ಅದು ಗಟ್ಟಿ ಬರ್ತಾ ಇದೆ. ರವೆ ಅಳ್ತಾ ಇದೆ ಅಂತ. ಅದು ಗಟ್ಟಿ ಬಂದಷ್ಟು ನಮಗೆ ಫುಲ್ಲು ಚೆನ್ನಾಗಿ ಅದು ಅಳ್ಳಬೇಕು. ನೋಡಿ, ಈ ಥರ ತಿರುಗಿಸ್ತಾನೆ ಇರಬೇಕು ಅದು ಚೆನ್ನಾಗಿ ಅಳ್ಳೋ ತನಕನೂ. ನೋಡಿ ಫ್ರೆಂಡ್ಸ್, ಈ ಥರ ರವೆ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರ್ಯಾರಿಗೆ ಅಕ್ಕಿ ಕಡುಬು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಅದು ಗಟ್ಟಿ ಆಗ್ತಾ ಇದೆ. ಸೊ ಫೈನಲಿ ರವೆ ಅಳ್ಳಿದೆ. ನೋಡಿ, ಈ ಥರ ಅಳ್ಳಿರೋ ರವೆನ ಹೇಗೆ ಅಳ್ಳಿದೆ ಅಂತ ತಿಳ್ಕೊಬೇಕು ಅಂದರೆ ಈ ಥರ ಹಿಟ್ಟಿನ ಕೋಲು ಅಥವಾ ಏನಾದ್ರು ಹಾಕಿದೆ ಸೌಟು, ಅದಕ್ಕೆ ಹಿಟ್ಟು ಅಂಟಬಾರ್ದು ರವೆ, ಆವಾಗ ಚೆನ್ನಾಗಿ ಹಿಟ್ಟು ಅಳ್ಳಿದೆ ಅಂತ. ನೋಡಿ, ಈ ಥರ ರವೆ ಆಲ್ರೆಡಿ ಅಳ್ಳಿದೆ. ಇದನ್ನು ಸ್ವಲ್ಪ ಮುಚ್ಚಾಕಿ ಇಡೋಣ, ಹಾಗೆ ಮುಚ್ಚಿಡೋಣ, ಅದು ಇನ್ನೂ ಚೆನ್ನಾಗಿ ಅಳ್ಳಿ ಅಂತ. ಸೊ ಅಳ್ಳಿರೋ ರವೆ ರೆಡಿ ಇದೆ. ಈಗ ಕಡುಬಿನ ಪಾತ್ರೆ. ಸೊ ಇದನ್ನು ನಮ್ಮ ಕಡೆ ಕಡುಬಿನ ಪಾತ್ರೆ ಅಂತಾರೆ ಅಥವಾ ಇಡ್ಲಿ ಪಾತ್ರೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಮ ಮನೇಲಿ ಏನಂತ ಕರಿತೀರಿ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಇರೋ ಕಡುಬಿನ ಪಾತ್ರೆಗೆ ಕೆಳಗಡೆ ನೀರು ಹಾಕಿಬಿಟ್ಟು ಇಡಬೇಕು. ಫುಲ್ ತುಂಬ ನೀರು ಹಾಕಬಾರ್ದು. ಸ್ವಲ್ಪ ಆ ಪಾತ್ರೆ ಒಳಗಿನ ಅಟ್ಟೆ ಇರುತ್ತಲ್ವ, ಅದಕ್ಕೆ ಟಚ್ ಆಗಬಾರ್ದು. ಸ್ವಲ್ಪ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ನೀರನ್ನ ಮತ್ತು ಈ ಕಡುಬಿನ ಪಾತ್ರೆನ ಒಲೆ ಮೇಲೆ ಇಟ್ಟು ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ನೀರು ಮಳ್ಳಿದ ಮೇಲೆ ಹಾಕಿದ್ರೆ ಕಡುಬು ಚೆನ್ನಾಗಿ ಅಳ್ಳುತ್ತೆ. ಹಾಗಾಗಿ ಇದನ್ನು ನೀರನ್ನು ಮಳ್ಳೋಕ್ಕೆ ಗ್ಯಾಸ್ ಮೇಲೆ ಇದನ್ನ ಇಟ್ಕೊಬೇಕು. ನೀರು ಮಳ್ಳಿದ ಮೇಲೆ ಇದಕ್ಕೆ ಹಾಕಬೇಕು. ಆವಾಗ ಬೇಗನೂ ಬೇಯುತ್ತೆ ಮತ್ತು ಚೆನ್ನಾಗೂ ಅಳ್ಳುತ್ತೆ. ಸೊ ಫ್ರೆಂಡ್ಸ್, ನೋಡಿ, ಈ ಥರ ಇಟ್ಬಿಟ್ಟು ಈಗ ಕಡುಬಿನ ಪಾತ್ರೆ ಈ ಥರ ಮುಚ್ಚಾಕಿ ಇಡೋಣ. ನೆಕ್ಸ್ಟ್ ಈಗ ಕಡುಬು ಹಿಟ್ಟು ರವೆ ರೆಡಿ ಇದೆಯಲ್ಲ, ಅದನ್ನು ಈಗ ಒಂದು ಅಗಲದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ಟಾಗಿ ಬಿಸಿ ಇರುತ್ತಲ್ವ, ಬಿಸಿಲೇ ಕಟ್ಟಬೇಕು. ಇದನ್ನು ಬಿಸಿಲು ಕಟ್ಟಲಿಲ್ಲ ಅಂದರೆ ಗಟ್ಟಿ ಬಂದುಬಿಡುತ್ತೆ. ಆಮೇಲೆ ಕಟ್ಟೋಕ್ಕೂ ಚೆನ್ನಾಗಲ್ಲ, ಹಿಟ್ಟು ಸಾಫ್ಟ್ ಅನ್ಸಲ್ಲ, ಗಟ್ಟಿ ಆಗುತ್ತೆ, ಉಂಡೆನೂ ಚೆನ್ನಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬಿಸಿಲೇ ರವೆನ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು
ಈ ಥರ ರೌಂಡಾಗಿ ನಿಮ್ಗೆ ಯಾವ ಸಣ್ಣದಾಗಿ ಬೇಕಾದರೂ ಕಟ್ಕೋಬೋದು, ಶೇಪ್ ಯಾವ್ದಾದ್ರು ಕಟ್ಕೋಬೋದು. ಸೊ ಫೈನಲಿ ನೋಡಿ ನಾನು ಈ ಥರ ಕಡುಬು ಕಟ್ಟಿಟ್ಟಿದ್ದೀನಿ. ಸೊ ತೀರಾ ಚಿಕ್ಕದಾಗಿ ಮಾಡೋಕ್ಕೆ ಟೈಮ್ ಸಾಲಲಿಲ್ಲ, ಸೊ ಸ್ವಲ್ಪ ಕ್ವಾಂಟಿಟಿ ದೊಡ್ಡದಾಗಿ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈ ಥರ ನೀರು ಮಳ್ಳಿದ ಮೇಲೆ ಕಡುಬಿನ ಪಾತ್ರೆಗೆ ಚೆನ್ನಾಗಿ ಜೋಡಿಸೋಣ ಬನ್ನಿ. ಈ ಥರ ಜೋಡಿಸಿಡಬೇಕು. ನೀರು ಆಲ್ರೆಡಿ ಮಳ್ತಿದೆ, ನೀರು ಮಳ್ಳಿದ ಮೇಲೆ ಇಟ್ಟರೆ ತುಂಬ ಬೇಗ ಬೇಯುತ್ತೆ ಅಂತ. ಸೊ ಯಾರ್ಯಾರಿಗೆ ಕಡುಬು ಇಷ್ಟ, ನಮ್ಮ ಮಲೆನಾಡಲ್ಲಂತೂ ಅಕ್ಕಿ ಕಡುಬು ಅಂದರೆ ಸ್ಪೆಷಲ್ಲೇ. ಎಲ್ಲ ಹಬ್ಬಕ್ಕೂ ಕೂಡ ಕಡುಬು ಇದ್ದೇ ಇರುತ್ತೆ. ಅವಾಗೆಲ್ಲ ಹಬ್ಬಕ್ಕೆ ಮಾಡೋರು. ಸೊ ಈಗ ಯಾವಾಗಲೂ ನಾನ್ ವೆಜ್ಜಿಗೆ ಮನೇಲಿ ವೀಕ್ಲಿ ಒನ್ಸ್ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಡುಬನ್ನ ತುಂಬಿಟ್ಟು ಕಡುಬಿನ ಪಾತ್ರೆಯಲ್ಲಿ ಇದನ್ನು ಮುಚ್ಚಾಕಿಡೋಣ ಬನ್ನಿ. ಇದು ಗ್ಯಾಸಲ್ಲಾದರೆ 3 to 4 ಗ್ಯಾಸಲ್ಲಾದರೆ ಅರ್ಧ ಗಂಟೆ ಇಲ್ವಾ ಮುಕ್ಕಾಲು ಗಂಟೆ ಬೇಯಬೇಕು. ಒಲೆಲಾದ್ರೆ ಹಾಫ್ ಆನ್ ಅವರ್ ಆದರೂ ಸಾಕು ಗ್ಯಾಸಲ್ಲಿ. ಸೊ ನೋಡಿ ಫ್ರೆಂಡ್ಸ್, ಕಡುಬು ಆಲ್ರೆಡಿ ಬೆಂದಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಡುಬು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು. ಹಂಗೆ ಯಾರ್ಯಾರಿಗೆ ಕಡುಬು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ನೋಡಿ ಅಕ್ಕಿ ಕಡುಬು ಈ ಥರ ಬಂದಿದೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ನೋಡಿ. ಕಡುಬು ಹೊಡೆದ್ರೆ ಯಾವ ಥರ ತರಿಯೋಕೆ